ಹಲೋ ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ. ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಿದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ, ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಗುರು ಪೂರ್ಣಿಮೆಗೆ ನಿಮ್ಮ ಪ್ರೀತಿಯ ಗುರುಗಳು ಯಾರೇ ಆಗಿರ್ಬೋದು, ಅವರ ಆಶೀರ್ವಾದದ ನುಡಿ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಶ್ರೀರಾಯರ, ನನ್ನ ಪ್ರೀತಿಯ ಗುರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ, ಶಿವನ ಒಂದು ನುಡಿ, ಆಶೀರ್ವಾದದ ನುಡಿ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ನಾವೆಲ್ಲರೂ. ಈ 3 ಪೈಲ್ಸ್ ನಲ್ಲಿ ನಿಮ್ಗೆ ಯಾವ ಪೈಲ್ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ ನಿಮ್ದಾಗಿರುತ್ತೆ. ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್, ಇದು ಥರ್ಡ್ ಪೈಲ್. ಈ 3 ಪೈಲ್ನಲ್ಲಿ ನಿಮಗೆ ಯಾವ ಒಂದು ಪೈಲ್ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ನೀವು ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ರೀಡಿಂಗ್ ಏನಿದೆ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. Seven of Wands, King of Cups, Nine of Swords, Four of Wands, Ace of Cups, Knight of Wands, The Wheel, Seven of Pentacles. ಯಾರೆಲ್ಲ ಈ ಫಸ್ಟ್ ಪೈಲ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಂತ ಹೇಳಿದ್ರೆ, ಜೀವನದಲ್ಲಿ ಎಷ್ಟು ನಿಮ್ಮ ಒಂದು ಜೀವನದಲ್ಲಿ ಎಷ್ಟೊಂದು ಕಷ್ಟಗಳು ನಷ್ಟಗಳನ್ನ ಅನುಭವಿಸಿದ್ದೀರಾ. ನೈನ್ ಆಫ್ ವಾಂಡ್ಸ್, ಎಷ್ಟೊಂದು ಕಷ್ಟ ನಷ್ಟಗಳನ್ನ ಅನುಭವಿಸಿದ್ದೀರಾ. ಅದು ಒಂದು ಎಂಡಿಂಗ್ ಟೈಮ್ ಇದೆ. ಅದನ್ನ ನೀವು ನಿಮ್ಮ ಗುರಿ ಸುಸ್ತಾಗಿ ದಂಡಿದ್ದೀರಾ, ಆದರೆ ಬಿಟ್ಬಿಡ್ಬೇಡಿ ಅನ್ನೋದನ್ನ ನಿಮ್ಮ ಪ್ರೀತಿಯ ಗುರುಗಳು ಯಾರೇ ಆಗಿರ್ಬೋದು, ಶ್ರೀ ಗುರು ರಾಘವೇಂದ್ರ ಸ್ವಾಮಿ ತಿಳಿಸ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ನಿಮ್ಮ ಕಷ್ಟ ನಷ್ಟಗಳು ಏನು ಅನುಭವಿಸಿದ್ದೀರಾ, ಕಷ್ಟಗಳನ್ನ ಏನು ಅನುಭವಿಸಿದ್ದೀರಾ, ನಷ್ಟನ ಏನು ಅನುಭವಿಸಿದ್ದೀರಾ, ಎಲ್ಲವೂ ಒಂದು ಎಂಡಿಂಗ್ ಬಂದಿದೆ, ಒಂದು ಬದಿಗಿದೆ. ಅದೊಂದು ದಾಟ್ಬಿಟ್ರೆ ಮುಗೀತು. ನೋಡಿ ಇಲ್ಲಿ, ನೋಡಿ ಇವರು ಈ ಬದಿಲಿದ್ದೀರಾ, ದಾಟಿದ್ರೆ ಇಲ್ಲಿ ಬೆಳಕಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಒಂದು ಏನು ಚಾಲೆಂಜ್ ಇತ್ತು ಅದನ್ನ ನೀವು ಬಿಡಬೇಡಿ. ಎಷ್ಟೇ ಕಷ್ಟ ಆದ್ರೂ, ಯಾರೇ ನಿಮ್ಮನ್ನ ದ್ವೇಷಿಸಿದ್ರು, ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಥವಾ ಏನೋ ಒಂದು ನಕಾರಾತ್ಮಕ ನುಡಿನ ಬೇರೆಯವರು ನುಡಿತಾ ಇದ್ರು, ನಿಮ್ಮ ಮೇಲೆ ನಿಮ್ಗೆ ಹೆಚ್ಚು ಕಾನ್ಫಿಡೆನ್ಸ್ ಇರಲಿ. ನಿಮ್ಮ ಗುರಿ ಏನು ಅದನ್ನ ತಲುಪೋ ತನಕ ಬೇರೆಯವರ ಒಂದು ಮಾತಿಗೆ ನೀವು ಮರಳಾಗಬೇಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಸರಿಗೆ ಲೀಡ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಒಬ್ಬಂಟಿಯಾಗಿದ್ರು ನೀವು ಎಂಥದೇ ಚಾಲೆಂಜ್ ಬಂದ್ರು ನೀವು ಎದುರಿಸೋ ಅಂತ ಒಂದು ತಾಕತ್ತು ನಿಮ್ಮಲ್ಲಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ, ನೀವು ಏನು
ಕಷ್ಟಪಟ್ಟಿದ್ದೀರಾ, 7 ಆಫ್ ಪೆಂಟಿಕಲ್ಸ್ ಏನು ಕಷ್ಟಪಟ್ಟಿದ್ದೀರಾ ಅದನ್ನು ನೀವು ನಿಮಗೆ ಅದು ಪ್ರತಿಫಲ ಸಿಗುವಂಥ ಸಮಯ. ಯಾವುದೇ ಒಂದು ಎಂಥದೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಅದು ಬ್ಯಾಲೆನ್ಸ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹೀಲ್ ಆಗ್ತಾ ಇದೆ. ನೋಡಿ ಇಲ್ಲಿ 2 ಆಫ್ ಕಪ್ಸ್ ಒಂದು ಬ್ಯಾಲೆನ್ಸ್ ಬರ್ತಾ ಇದೆ. ಇಲ್ಲಿ ಹೇಳದ್ನಲ್ಲ ಟೆಂಪ್ರೆನ್ಸ್ ಕಾರ್ಡ್, ಇದು ಇಲ್ಲಿ ಹೇಳದ್ನಲ್ಲ ಟೆಂಪ್ರೆನ್ಸ್ ಕಾರ್ಡ್, ಇದು ಹೀಲ್ ಮಾಡ್ತಿದ್ದಾರೆ ಡಿವೈನ್. ಯಾವುದೇ ಒಂದು ಪರಿಸ್ಥಿತಿನೂ ಬ್ಯಾಲೆನ್ಸ್ ಬರ್ತಾ ಇದೆ. 2 ಆಫ್ ಕಪ್ಸ್ ಒಂದು ಸಂಬಂಧಗಳಲ್ಲಿರ್ಬೋದು. ನೋಡಿ ಇಲ್ಲಿ ಏನಾದ್ರೂ ಸಂಬಂಧಗಳಲ್ಲಿ ನೀವು ಚಾಲೆಂಜ್ನ ನೀವು ಅನುಭವಿಸ್ತಾ ಇದ್ರೆ ಅದರಲ್ಲಿ ನಿಮಗೆ ಒಂದು ಹೊಸ ಪ್ರೀತಿ. ಕೆಲವರು ಯಾರು ನೋಡಿ ಇಲ್ಲಿ 4 ಆಫ್ ವಾಂಡ್ಸ್ ಕೂಡ ಬಂದಿದೆ. ಯಾರು ಹೊಸ ಮದುವೆ ಆಗಬೇಕು ಅಂತ ಪರಿತಪಿಸ್ತಿದ್ದೀರಾ, ನಿಮಗೆ ಮದುವೆ ಆಗುವಂಥ ಸಂಭವ ಇದೆ. ಮತ್ತೆ ಹೊಸ ಪ್ರೀತಿ ದೊರೀತಾ ಇದೆ. ಅಥವಾ ಹಳೆ ಪ್ರೀತಿ, ಯಾರಾದರೂ ಆಲ್ರೆಡಿ ಮದುವೆ ಆಗಿ ಈಗ ಆ ಒಂದು ಸಂಬಂಧದಲ್ಲಿ ಚಾಲೆಂಜಸ್ನ ಅನುಭವಿಸ್ತಾ ಇದ್ರೆ ನಿಮಗೆ ಒಂದು ನಿಮ್ಮ ಪ್ರೀತಿ ಒಂದು ಚಿಗುರುಡಿತಾ ಇದೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿಲಿ ಒಂದು ಸಂತೋಷ, ಸಂಭ್ರಮ ಬರ್ತಾ ಇದೆ. ಎಲ್ಲಾನು ನೋಡಿ ಇಲ್ಲಿ ಕಪ್ ಎನರ್ಜಿ. ಒಂದು ಏನಂತ ಹೇಳಿದ್ರೆ ಇಲ್ಲಿ ಹೆಚ್ಚು ನೋಡ್ತಾ ಇರೋರು ಜಾಸ್ತಿ ಒಂದು ಸಂಬಂಧಗಳಲ್ಲಿ ಒಂದು ಚಾಲೆಂಜಸ್ನ ಅನುಭವಿಸ್ತಾ ಇರ್ಬೋದು. ನಿಮಗೆ ಆ ಒಂದು ಸಂಬಂಧ, ಆ ಒಂದು ಪ್ರೀತಿ, ಒಂದು ಖುಷಿ, ಸಂಭ್ರಮ, ಸಂತೋಷ ಅದು ಬರ್ತಾ ಇದೆ. ನೋಡಿ ಇಲ್ಲಿ ಕಿಂಗ್ ಆಫ್ ಕಪ್ಸ್. ಹೆಚ್ಚು ನಿಮ್ಮಲ್ಲಿ ಆ ಒಂದು ಭಾವನಾತ್ಮಕ ಒಂದು ಸಂಬಂಧ, ಪ್ರೀತಿ, ಕರುಣೆ, ಒಂದು ಆಶೀರ್ವಾದ ಇದೆಲ್ಲ ಓವರ್ಫ್ಲೋ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅನ್ನೋದು. ಇಷ್ಟು ದಿನ ಏನು ನಿಮ್ಮಲ್ಲಿ ಒಂದು ಸ್ಟ್ರಕ್ ಆಗ್ಬಿಟ್ಟಿದೀನಿ ಅನ್ನೋ ಒಂದು ಭಾವನೆ, ಒಂದು ನಿದ್ದೆ ಬರ್ತಾ ಇರಲಿಲ್ಲ, ತುಂಬಾ ಒಂದು ಪರಿತಪನೆ ಏನಿತ್ತು ಅದು ಅದರಿಂದ ನೀವು ಎದೊಳ್ತಾ ಇದ್ದೀರಾ. ಯಾವುದೇ ಒಂದು ರೀತಿಯ ಒಂದು ಭಯ ಒಂದು ಕಾಡ್ತಾ ಇತ್ತು ನೋಡಿ, ಇಲ್ಲಿ ಇದ್ರೊಳಗಡೆ ಅವರು ಪರಿತಪಿಸ್ತಾ ಇದ್ದಾರೆ. ಅಂದ್ರೆ ರಾತ್ರಿ ಹೊತ್ತು ನಿದ್ರೆ ಬರದೇ ಇರೋದಾಗಿರ್ಬೋದು, ಓವರ್ ಥಿಂಕ್ ಆಗಿರ್ಬೋದು, ಹೆಚ್ಚು ಎಲ್ಲದರಲ್ಲೂ ಒಂದು ಭಯ ಆತಂಕನ ಹೊಂದಿರೋವಂಥ ವ್ಯಕ್ತಿಗಳಾಗಿರ್ಬೋದು ನೀವು. ಅದೆಲ್ಲ ಬದಲಾಗ್ತಾ ಇದೆ. ಎಂಥದೇ ಚಾಲೆಂಜ್ ಬಂದ್ರೂ ಅದನ್ನ ಎದುರಿಸೋ ಅಂತ ನೋಡಿ ಇಲ್ಲಿ ಇದರಲ್ಲಿ ಪರಿತಪಿಸ್ತಾ ಇದ್ದೀರಾ. ಒಂಥರ ಭಯ, ಭೀತಿ ಏನು ಇಲ್ಲದೆ ಇರೋದನ್ನ ನೀವು ಒಂದು ಭ್ರಮೆಗೆ ಒಳಗಾಗಿದ್ರಿ, ಅದರಿಂದ ನೀವು ಮೇಲೆದೊಳ್ತಾ ಇದ್ದೀರಾ. ಆ ಫೈರ್ ನಿಮ್ಮಲ್ಲಿ ಬರ್ತಾ ಇದೆ. ಎಂಥದೇ ಇವಾಗ ಮೊದಲಾದ್ರೆ ನೀವು ಯಾವುದೇ ಒಂದು ಕೆಲ್ಸಕ್ಕೆ ಹೋಗ್ಬೇಕಂದ್ರು, ಯಾವುದೇ ಒಂದು ಕೆಲ್ಸಕ್ಕೆ ಕೈ ಹಾಕ್ಬೇಕಂದ್ರು ಒಂದು ಭಯ ಕಾಡ್ತಾ ಇತ್ತು. ಅದಾಗುತ್ತೋ ಇಲ್ವೋ, ಅಥವಾ ಅದರಲ್ಲಿ ನಾನು ಸೋತ್ಬಿಟ್ರೆ, ಆ ಥರ ಒಂದು ಭಯ ಇತ್ತು. ಇನ್ ಮುಂದೆ ಅದು ಡೆತ್ ಆಗಿ ಒಂದು ಹೊಸ ಪಯಣ, ಒಂದು ಫೈರ್ ರೀತಿ ನೀವು ಯಾವುದೇ ಚಾಲೆಂಜ್ ಬಂದ್ರು ನೀವು ಅದನ್ನ ಎದುರಿಸ್ತೀನಿ, ನಾನು ಒಂಟಿಯಾಗೆ ಎದುರಿಸ್ತೀನಿ ಅಂತದೇ ಆ ಶಕ್ತಿ ನಿಮ್ಮಲ್ಲಿದೆ ಅನ್ನೋದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಿಮ್ಗೆ ತಿಳಿಸ್ತಾ ಇರೋದು. ನೋಡಿ ಇಲ್ಲಿ ವೀಲ್ ಆಫ್ ಫಾರ್ಚೂನ್, ಆ ಒಂದು ಬದಲಾವಣೆ, ಆ ಒಂದು ಪರಿವರ್ತನೆ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಷ್ಟು ದಿನ ನೀವು ಏನು ಲೋ ಎನರ್ಜಿಲಿ ಇದ್ರಿ, ಒಂದು ತುಂಬಾ ಚಾಲೆಂಜಸ್ನ ಅನುಭವಿಸ್ತಾ ಇದ್ರಿ. ಒಂದು ಹಣಕಾಸಿನಲ್ಲಾಗ್ಬೋದು, ಒಂದು ಕೆಲಸದಲ್ಲಿ ನೀವು ವರ್ಕ್ ಮಾಡುವಂತ ಪ್ಲೇಸಲ್ಲಿ ತುಂಬಾ ಚಾಲೆಂಜಸ್ ಇರ್ಬೋದು.
ನಿಮ್ಮನ್ನ ಒಂಥರ ನಿಮ್ಮ ಬೆಳವಣಿಗೆ ನೋಡಿ ಒಂಥರ ಹೊಟ್ಟೆ ಉರ್ಕೊಳ್ಳೋದು, ನಿಮ್ಮ ಬಗ್ಗೆ ಒಂದು ನೆಗೆ ನೆಗೆಟಿವಿಟಿ ಮಾತಾಡೋದು, ಯಾವುದೇ ಒಂದು ಕೆಲ್ಸಕ್ಕೆ ಸರಿ ಕೈ ಹಾಕಿದ್ರು ಅದರಲ್ಲಿ ಒಂದು ನೆಗೆಟಿವಿಟಿ, ಆ ಒಂದು ನಿಮ್ಮನ್ನ ತಪ್ಪು ತಪ್ಪು ಅನ್ನೋರ್ಗೆಲ್ಲ ನೀವು ನೀವು ಆ ಥರ ಒಂದು ಚಾಲೆಂಜಸ್ನ ಅನುಭವಿಸ್ತಾ ಇದ್ರೆ ಇನ್ನು ಮುಂದೆ ನೀವು ಫೈರ್ ಆಗ್ತಾ ಇದ್ದೀರಾ. ಯಾವುದೇ ಒಂದು ಚಾಲೆಂಜಸ್ ಬಂದ್ರೂ ಅದನ್ನ ಭೇದಿಸೋ ಅಂತ, ಅದಕ್ಕೆ ಸ್ಟ್ಯಾಂಡ್ ತಗೊಳ್ಳೋ ಅಂತ ವ್ಯಕ್ತಿಗಳಾಗ್ತಾ ಇದ್ದೀರಾ. ಮುಂಚೆ ಆದ್ರೆ ಈ ತರ ಎದ್ರುಕೊಂಡು ನಿದ್ದೆ ಮಾಡ್ತಾ ಇರ್ಲಿಲ್ಲ, ತುಂಬಾ ಒಂದು ಪೇನ್ ಅನ್ನ ತುಂಬಾ ಹೊತ್ತು ಅದರಲ್ಲೇ ಒಂದು ಮುಳುಗ್ತಾ ಇದ್ರಿ. ಅದೆಲ್ಲ ಒಂದು ಬ್ಯಾಲೆನ್ಸ್ ಬರ್ತಾ ಇದೆ. ಡಿವೈನ್ ನಿಮ್ಗೆ ಹೀಲ್ ಮಾಡ್ತಾ ಇದ್ದಾರೆ. ನೀವು ಕತ್ತಲೆಯಿಂದ ಬೆಳಕಿಗೆ ಬರ್ತಾ ಇದ್ದೀರಾ. ನಿಮ್ಗೆ ಒಂದು ಸನ್ ಎನರ್ಜಿ, ಆ ಒಂದು ಸಂತೋಷ, ಸಂಭ್ರಮ, ಒಂಥರ ಸಂತೃಪ್ತಿ, ಇದೆಲ್ಲ ಓವರ್ಫ್ಲೋ ಆಗಿ ಡಿವೈನ್ ನಿಮ್ಗೆ ಕೊಡ್ತಾ ಇದ್ದಾರೆ. ಅದನ್ನ ನೀವು ಒಂಥರ ಬ್ಯಾಲೆನ್ಸಿಂಗ್ ಆಗಿ ನೀವು ಅದನ್ನ ಇಟ್ಕೊಳ್ಬೇಕು. ನೋಡಿ ಇಲ್ಲಿ ದ ಹರ್ಮಿಟ್, ಆ ಜ್ಞಾನನ ತಿಳ್ಕೊಳ್ಬೇಕು. ಭಗವಂತ ಎಲ್ಲಾನು ಓವರ್ಫ್ಲೋ ಆಗಿ ಕೊಡ್ತಾ ಇದ್ದಾರೆ. ಅದನ್ನ ಎಲ್ಲಿ ಎಷ್ಟು ಕೊಡ್ಬೇಕು, ಎಲ್ಲಿ ಎಷ್ಟು ಬಿಡಬೇಕು ಅನ್ನೋ ಒಂದು ಕಾನ್ಶಿಯಸ್, ಆ ಒಂದು ಬ್ಯಾಲೆನ್ಸ್ ನ ನೀವು ಸರಿಯಾಗಿ ತಗೊಂಡ್ ಬರ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಡಿವೈನ್ ಸಂದೇಶ ಏನು ಅಂದ್ರೆ, ಇಲ್ಲಿ ಈ ಒಂದು ಬದುಕಲ್ಲಿ ಒಂದು ಸೋಲು ಗೆಲುವಿನ ಆಟ ಇರ್ಬಹುದು. ಒಂದ್ಸಲಿ ಮೇಲ್ ಬರ್ತೀವಿ, ಒಂದ್ಸಲಿ ಕೆಳಗಡೆ ಬರ್ತೀವಿ. ವೀಲ್ ಆಫ್ ಫಾರ್ಚೂನ್. ಅದಕ್ಕೆ ನೀವು ಅದನ್ನ ಬಿಟ್ಟು ನೀವು ಏನಕ್ಕೆ ಇಲ್ಲಿ ಬಂದಿರೋದು ನೋಡಿ, ಇಲ್ಲಿ ರಿಮೆಂಬರ್, ನೀವೇನಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ, ನಿಮ್ಮ ಲೈಫ್ ಪರ್ಪಸ್ ಏನು, ನಿಮ್ ಸೋಲ್ ಪರ್ಪಸ್ ಏನು ಅನ್ನೋದನ್ನ ಆ ಒಂದು ಏನು ನೀವು ಇವಾಗ ಜೀವನ ಮಾಡ್ತಾ ಇರೋ ಆ ಉದ್ದೇಶ ಏನು, ಮತ್ತೆ ನಿಮ್ಮ ಸೋಲ್ ಪರ್ಪಸ್ ಏನು ಅನ್ನೋದು ಎರಡೂನು ನೀವು ಒಂದು ಬ್ಯಾಲೆನ್ಸ್ ಮಾಡೋ ರೀತಿ ನಿಮ್ಮ ಜೀವನ ನೀವು ಬದಲಾಯಿಸ್ಬೇಕು. ನೀವು ಇವಾಗ ಕಿಂಗ್ ಆಫ್ ಕಪ್ ಈ ಎನರ್ಜಿಗೆ ಬರ್ತಾ ಇದ್ದೀರಾ, ನೈಟ್ ಆಫ್ ವಾಂಡ್ಸ್ ಈ ಎನರ್ಜಿಗೆ ಬರ್ತಾ ಇದ್ದೀರಾ. ಅದು ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಹೆಚ್ಚು ಒಂದು ಕರುಣೆ, ಪ್ರೀತಿ, ಅವೆಲ್ಲ ಒಂದು ಓವರ್ಫ್ಲೋ ಆಗಿ ಹರಿತಾ ಇರುತ್ತೆ. ಆ ಎನರ್ಜಿನ ನೀವು ನಿಜವಾಗ್ಲೂ ಯಾರಿಗೆ ಆ ಪ್ರೀತಿನ ಕೊಡ್ಬೇಕು, ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು, ಅದನ್ನ ಓವರ್ಫ್ಲೋ ಆಗ್ತಾ ಇರೋದನ್ನ ಎಲ್ಲಿ ನೀವು ಕರುಣೆ ತೋರಿಸ್ಬೇಕು ಅಲ್ಲಿ ಕರುಣೆ ತೋರಿಸ್ಬೇಕು, ಎಲ್ಲಿ ನೀವು ಪ್ರೀತಿ ಹೆಚ್ಚು ಕೊಡ್ಬೇಕು ಅಲ್ಲಿ ಕೊಡ್ಬೇಕು. ಈ ತರ ಒಂದು ಬ್ಯಾಲೆನ್ಸ್ ನ ನೀವು ಜೀವನದಲ್ಲಿ ತಗೊಂಡ್ ಬರ್ಬೇಕು. ಆ ಬ್ಯಾಲೆನ್ಸ್, ಆ ಒಂದು ಎಳೆನ ನೀವು ಇಟ್ಕೊಂಡ್ರೆ ನಿಮ್ಮ ಒಂದು ಲೈಫ್ ಪರ್ಪಸ್, ನಿಮ್ಮ ಒಂದು ಸೋಲ್ ಪರ್ಪಸ್ ಏನು ಅನ್ನೋ ಒಂದು ಆ ಗುಟ್ಟು ನಿಮಗೆ ಗೊತ್ತಾಗತ್ತೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಆ ಬ್ಯಾಲೆನ್ಸ್ ನ ನೀವು ತಗೊಂಬನ್ನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಒಂದು ಎನರ್ಜಿನ ನೀವು ಹೀಲ್ ಮಾಡ್ಕೊಳ್ಬೇಕು. ದ ಟೆಂಪರೆನ್ಸ್ ಕಾರ್ಡ್ ಬಂದಿರೋದು ಇದೆ. ಎಲ್ಲಿ ಏನು ಅತಿ ಹೆಚ್ಚು ಹೋಗ್ತಾ ಇದೆ, ಇಲ್ಲೆಷ್ಟು ಹಾಕ್ಬೇಕು, ಅಲ್ಲೆಷ್ಟು ಹಾಕ್ಬೇಕು, ಆ ತರ ಒಂದು ಜ್ಞಾನ, ಅರಿವು ತಿಳ್ಕೊಳ್ಬೇಕು. ಮತ್ತೆ ಈ ಜೀವನದ ಒಂದು ಇಲ್ಲಿ ಹುಟ್ಟು ಸಾವಿನ ಮಧ್ಯೆ ನಿಮ್ಮ ಒಂದು ಸೋಲ್ ಜರ್ನಿ ಏನು ಅದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಹೆಚ್ಚು ಧ್ಯಾನ, ನೋಡಿ ಇಲ್ಲಿ ಅವರನ್ನ ಅವರು ಅರ್ಥಕೊಳ್ತಾ ಇದ್ದಾರೆ. ಆ ಒಂದು ಅರಿವನ್ನು ನೀವು ತಗೊಂಡ್ ಬರ್ಬೇಕು ಜೀವನದಲ್ಲಿ ಅನ್ನೋ ಒಂದು ಕಿವಿ ಮಾತನ್ನ, ಒಂದು ಆಶೀರ್ವಾದದ ನುಡಿನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು, ಶ್ರೀ ಶಿವಪ್ಪ ನಿಮ್ಗೆ ಅದನ್ನ ತಿಳಿಸ್ತಾ ಇದ್ದಾರೆ ಈ ರೀಡಿಂಗ್ ನಲ್ಲಿ.
ನಿಮಗೆ ಏನು ಈ ಗುರು ಪೂರ್ಣಿಮೆಗೆ ಯಾವ ಯಾವ ಸಂದೇಶ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿರೋರಿಗೆ ಅಂದರೆ, ನೀವು ಒಂದು ನಿಮ್ಮ ಜೀವನದಲ್ಲಿ ನೋಡಿ, ಇದನ್ನು ಕುಂಭ ಒಂದು ಕಪ್ ಎನರ್ಜಿ, ಇಲ್ಲೂ ಕಿಂಗ್ ಆಫ್ ಕಪ್ಸ್. ನಿಮ್ಮ ಒಂದು ಇವಾಗ ಏನು ಹಳೇದೇನಿತ್ತು ಅದನ್ನ ಬಿಟ್ಟು ಒಂದು ಹೊಸ ಜರ್ನಿಗೆ ನೀವು ಕಾಲಿಡ್ತಾ ಇದ್ದೀರಾ. ಅಲ್ಲಿ ನೀವು ಪ್ರೀತಿನ ಬರೀ ಒಂದು ಬುದ್ಧಿವಂತಿಕೆನ ಮಾತ್ರ ಅಲ್ಲದೆ, ನಿಮ್ಮ ಜೀವನದಲ್ಲಿ ಒಂದು ಯಾವುದೇ ಒಂದು ಸಿಚುವೇಶನ್ ಬಂದರೂ ಅದನ್ನ ಅದಕ್ಕೆ ಒಂದು ಪ್ರೀತಿನ ಬೆರೆಸಿ ಒಂದು ವಾತಾವರಣನ ನೀವು ಚೇಂಜ್ ಮಾಡ್ತಾ ಇದ್ದೀರಾ. ನಿಮ್ಮಲ್ಲಿ ಅದು ಹೆಚ್ಚು ಓವರ್ಫ್ಲೋ ಆಗ್ತಾ ಇದೆ ನೋಡಿ, ಇಲ್ಲಿ ಸುರಿತಾ ಇದ್ದಾರೆ. ಅಂದ್ರೆ ನಿಮ್ಮಲ್ಲಿ ಆ ಪ್ರೀತಿ ಕರುಣೆ ಎಲ್ಲ ಓವರ್ಫ್ಲೋ ಆಗಿ ಸುರಿತಾ ಇದೆ. ನೀವು ಇನ್ ಮುಂದೆ ಯಾವ ರೀತಿ ತಗೊಂಡೋಗ್ತೀರಾ ನಿಮ್ಮ ಜೀವನದಲ್ಲಿ ಅಂತ ಅಂದ್ರೆ, ನಿಮ್ಮಲ್ಲಿ ಯಾವುದೇ ಒಂದು ಸಂದರ್ಭಗಳು ಬರಲಿ, ನಿಮ್ಮ ಒಂದು ಭಾವನಾತ್ಮಕ ನಿಮ್ಮ ಸಂಬಂಧಗಳಲ್ಲಿ ಯಾವುದೇ ಒಂದು ಇಂಬ್ಯಾಲೆನ್ಸ್ ಆಗಿದ್ರು ಅದನ್ನ ನೀವು ಅದಕ್ಕೆ ಒಂದು ಪ್ರೀತಿನ ಬೆರೆಸಿ, ಕರುಣೆನ ಬೆರೆಸಿ, ಅದನ್ನ ಒಂದು ಕಲರ್ಫುಲ್ ಆಗಿ ನೀವು ಅದನ್ನ ಬ್ಯಾಲೆನ್ಸ್ ತಗೊಂಡ್ಬರ್ತಿದ್ದೀರಾ. ಆ ಒಂದು ಅರಿವು, ಆ ಒಂದು ಜ್ಞಾನ ನಿಮ್ಮಲ್ಲಿ ಸಿದ್ಧಿ ಆಗ್ತಾ ಇದೆ ನೋಡಿ ಇಲ್ಲಿ. ಆ ಬೆಳಕು ನಿಮ್ಗೆ ಪಡ್ಕೊಳ್ತಾ ಇದ್ದೀರಾ, ಆ ಮೆಚುರಿಟಿ ನಿಮ್ಗೆ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಪ್ರತಿಯೊಂದು ನೀವು ಮಾಡುವಂತ ಕೆಲಸದಲ್ಲಿ ಬರೀ ನಿಮ್ಮ ಒಂದು ಬುದ್ಧಿನ ಯೂಸ್ ಮಾಡ್ದೇನೆ ನಿಮ್ಮ ಹೃದಯನೂ ಯೂಸ್ ಮಾಡ್ತೀರಾ. ನಿಮ್ಮ ಹೃದಯದಲ್ಲಿ ಆ ಒಂದು ಪ್ರೀತಿನ ನೀವು ತಗೊಂಬರ್ತೀರಾ. ಆ ಒಂದು ಎಂಥದೇ ಸಿಚುವೇಶನ್ ಇದ್ರೂ ಅದಕ್ಕೆ ಒಂಚೂರು ಪ್ರೀತಿ ಕರುಣೆ ಅದನ್ನ ಬೆರೆಸಿ ನೀವು ಆ ಲೈಫ್ನ ಬ್ಯಾಲೆನ್ಸ್ ತಗೊಂಬಂದು ಆ ಒಂದು ಬೆಳಕು, ಆ ಒಂದು ಸಂತೋಷ, ಸಂಭ್ರಮ ಹೆಚ್ಚು ನಿಮ್ಮ ಜೀವನದಲ್ಲಿ ಇನ್ ಮುಂದೆ ಹೆಚ್ಚಾಗ್ತಾ ಇದೆ. 4 ಆಫ್ ವಾಂಡ್ಸ್, ನಿಮ್ಮ ಒಂದು ಬದಲಾವಣೆ ಅದು ಯಾರಾದ್ರೂ ಮದ್ವೆ ಆಗ್ತಾ ಇರ್ಬೋದು, ಮನೆ ಗೃಹ ಪ್ರವೇಶ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಒಂದು ಜೀವನದಲ್ಲಿ ಏನು ಇಂಬ್ಯಾಲೆನ್ಸ್ ಆಗಿತ್ತು, ಏನೇನ್ ಚಾಲೆಂಜಸ್ನ ಅನುಭವಿಸ್ತಾ ಇದ್ರಿ ಜೀವನದಲ್ಲಿ, ಒಂದು ಬಾಂಧವ್ಯಗಳಲ್ಲಿ ನೀವು ಚಾಲೆಂಜಸ್ನ ಅನುಭವಿಸ್ತಾ ಇರ್ಬೋದು, ಅಥವಾ ನೀವು ಮಾಡುವಂತ ಕೆಲಸದ ಅಲ್ಲಿ ನಿಮ್ಮ ಒಂದು ಕೆಲಸದ ಜಾಗದಲ್ಲಿ ನೀವು ಚಾಲೆಂಜ್ನ ಅನುಭವಿಸ್ತಾ ಇರ್ಬೋದು. ಅದನ್ನೆಲ್ಲ ನೀವು ಇನ್ ಮುಂದೆ ನೀವು ಎಲ್ಲಿ ಬುದ್ಧಿ ಮಾತ್ರ ಯೂಸ್ ಮಾಡ್ತಾ ಇದ್ರೆ, ಇನ್ ಮುಂದೆ ಬುದ್ಧಿ ಜೊತೆ ಆ ಪ್ರೀತಿನೂ ಮಿಕ್ಸ್ ಮಾಡಿ ನೀವು ಆ ಪ್ರೀತಿಯಿಂದ, ಆ ಕರುಣೆಯಿಂದ ಯಾವುದನ್ನ ಯಾವ ಸಂಬಂಧ ಇರ್ಬೋದು ಆ ಸಂಬಂಧಗಳನ್ನ ನೀವು ಸರಿ ಮಾಡ್ಕೊಳ್ತಾ ಇದ್ದೀರಾ. 2 ಆಫ್ ಕಪ್ಸ್, ಅದನ್ನ ನೀವು ಬ್ಯಾಲೆನ್ಸ್ ತಗೊಂಡ್ ಬರ್ತಾ ಇದ್ದೀರಾ. ಅದನ್ನ ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ. ಆ ಒಂದು ಖುಷಿ, ವೀಲ್ ಆಫ್ ಫಾರ್ಚೂನ್, ಆ ಒಂದು ನಿಮ್ಮ ಒಂದು ಚಕ್ರ ಯಾವ್ದು ತಿರುಗ್ತಾ ಇದೆ ಅಂದ್ರೆ, ಇಷ್ಟು ದಿನ ನೀವು ಬರೀ ಚಾಲೆಂಜ್ನೇ ಅನುಭವಿಸ್ತಾ ಇದ್ರಿ. ನೋವು, ಸಾಕಷ್ಟು ದುಃಖ, ನೋವು, ಸುಮಾರು ದಿನಗಳು ರಾತ್ರಿ ಹೊತ್ತು ನಿದ್ದೆ ಬರ್ತಿರ್ಲಿಲ್ಲ, ಭಯ, ಈ ತರ ಏನೋ ಒಂದು ಆತಂಕ, ಈ ತರ ಒಂದು ಚಾಲೆಂಜ್ ಅನ್ನ ಅನುಭವಿಸ್ತಾ ಇದ್ರಿ. ಆ ಚಾಲೆಂಜ್ ನೀವು ನಿಮ್ಮ ಒಂದು ಗುರಿನ ತಲುಪುವಂತ ಸಮಯ, ನಿಮ್ಮ ಒಂದು ಚಕ್ರ ಆ ದುಃಖದಿಂದ ನೋಡಿ ಸಂತೋಷದ ಕಡೆ ಬರ್ತಾ ಇದೆ, ಸಂಭ್ರಮದ ಕಡೆ ಬರ್ತಾ ಇದೆ, ಹ್ಯಾಪಿನೆಸ್ ಕಡೆ ಬರ್ತಾ ಇದೆ. ನಿಮ್ಗೆ ಸನ್ ಕಾರ್ಡ್ ಬಂದಿದೆ. ಕತ್ತಲೆಯಿಂದ ನೀವು ಈ ಕತ್ತಲೆ ತುದಿಲಿದ್ದೀರಾ, ಇನ್ ಬೆಳಕನ್ ಕಡೆ ಹೋಗ್ತಾ ಇದ್ದೀರಾ ಅನ್ನೋದನ್ನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು, ನೀವು ಇಷ್ಟಪಡುವಂತ ಗುರುಗಳು ನಿಮ್ಗೆ ಮೆಸೇಜ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ಫಸ್ಟ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ ಏನಿದೆ ತಿಳ್ಕೊಳ್ಳೋಣ.
ನೈನ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಕಪ್ಸ್. ಫಸ್ಟ್ ಕಾರ್ಡ್ ಅಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿತ್ತು ನೋಡಿ, ಸನ್ ಕಾರ್ಡ್ ಬಂದಿದೆ. ದ ಲವರ್ಸ್ ಕಾರ್ಡ್, ಟೂ ಆಫ್ ಕಪ್ಸ್, ನೈನ್ ಆಫ್ ವಾಂಡ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, ದ ಹ್ಯಾಂಡ್ ಮ್ಯಾನ್. ನಿಮಗೆ ನೀವು ಇಷ್ಟಪಡುವಂಥ ಗುರುಗಳು ಈ ಗುರು ಪೂರ್ಣಿಮೆ ಸಂದರ್ಭದಲ್ಲಿ ನಿಮಗೆ ಆಶೀರ್ವಾದದ ನುಡಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಒಂದು ಜೀವನದಲ್ಲಿ ಒಂದು ಹೊಸ ಅವಕಾಶಗಳು, ಪೋರ್ಟಲ್ ಆ ಒಂದು ಓಪನ್ ಆಗ್ತಾ ಇದೆ. ಏನಂತ ಹೇಳಿದ್ರೆ ಹೊಸ ಹೊಸ ಅವಕಾಶಗಳು, ನಿಮಗೆ ಏನು ಇಷ್ಟು ದಿನ ನೀವು ಏನಾದರೂ ಆ ಒಂದು ಸಂಬಂಧಗಳಲ್ಲಿ ಇರ್ಬೋದು ಇಂಬ್ಯಾಲೆನ್ಸ್ ಆಗಿತ್ತು, ನಿಮಗೆ ಒಂದು ಪ್ರೀತಿ ಚಿಗುರೊಡಿತಾ ಇದೆ. ಆಲ್ರೆಡಿ ನೀವು ಮದುವೆ ಆಗಿರೋರು ಇಲ್ಲಿ ನೋಡ್ತಾ ಇದ್ದಾರೆ, ನಿಮ್ಮ ಪ್ರೀತಿ ಇಂಬ್ಯಾಲೆನ್ಸ್ ಆಗಿದ್ರೆ ಅದು ಬ್ಯಾಲೆನ್ಸಿಗೆ ಬಂದು, ಒಂದು ಇಂಬ್ಯಾಲೆನ್ಸ್ ಏನಾದ್ರು ಇದ್ರೆ ಅದು ಒಂದು ಗಿವ್ ಅಂಡ್ ಟೇಕ್ ಒಂದು ಪಾಲಿಸಿ ಸಿಗ್ತಾ ಇದೆ. ಆ ಪ್ರೀತಿ ಕೊಟ್ಟು ತಗೊಳ್ತೀರಾ, ಆ ಥರ ಒಂದು ಎನರ್ಜಿ, ಆ ಒಂದು ಪ್ರೀತಿ ರೊಮ್ಯಾನ್ಸ್ ನಿಮ್ಮ ಜೀವನದಲ್ಲಿ ಬರ್ತಿದೆ. ಆ ಹ್ಯಾಪಿನೆಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಇಷ್ಟು ದಿನ ನೀವು ಏನು ನೋಡಿ ಇಲ್ಲಿ ನೈನ್ ಆಫ್ ಪೆಂಟಿಕಲ್ಸ್, ಏನು ನೀವು ನಿಮ್ಮ ಒಂದು ಪರಿಶ್ರಮದಿಂದ ನೀವು ಒಂದು ಸಮೃದ್ಧಿ ಪಡ್ಕೊಳ್ತಾ ಇದ್ದೀರಾ. ಇದಕ್ಕೆ ಬೇರೆ ಯಾರು ನಿಮಗೆ ಸಹಾಯ ಮಾಡ್ತಾ ಇಲ್ಲ, ನಿಮ್ಮ ಓನ್ ಪರಿಶ್ರಮ. ಆ ಪರಿಶ್ರಮದಿಂದ ನೀವು ಮೇಲ್ ಬಂದು ನಿಮಗೆ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಒಂದು ಸ್ಥಾನಕ್ಕೆ ಬರ್ತಾ ಇದ್ದೀರಾ. ಎಲ್ಲನೂ ಆ ಒಂದು ಹಣಕಾಸಿನಲ್ಲಿ ಏನು ಪ್ರಾಬ್ಲಮ್ ಇತ್ತು ಅದು ಎಂಡ್ ಆಗ್ತಾ ಇದೆ. ನಂಬರ್ 9 ಅದು ಎಂಡ್ ಆಗಿ ನಿಮ್ಮ ಜೀವನದಲ್ಲಿ ಒಂದು ನೋಡಿ ಇಲ್ಲಿ ಕ್ವೀನ್ ಆಫ್ ಕಪ್ಸ್, ಆ ಒಂದು ಪ್ರೀತಿ, ಒಂದು ತಾಯಿಯಾಗೆ ಬೇರೆಯವ್ರನ್ನ ನೋಡ್ಕೊಳ್ಳೋ ಅಂತ ಆ ಒಂದು ಪ್ರೀತಿ, ಒಂದು ಅತಿ ಹೆಚ್ಚು ನಿಮ್ಮಲ್ಲಿ ಒಂದು ಭಾವನಾತ್ಮಕವಾಗಿ ನೀವು ಕರುಣೆ, ಪ್ರೀತಿ, ಈ ಥರ ಒಂದು ಭಾವಗಳು ನಿಮಗೆ ಹೆಚ್ಚಾಗ್ತಾ ಇದೆ ಇನ್ನು ಮುಂದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ನೋಡಿ ಇಲ್ಲಿ ದ ಸನ್ ಕಾರ್ಡ್ ಕೆಳಗಡೆನೆ ಪೇಜ್ ಆಫ್ ಪೆಂಟಿಕಲ್ಸ್, ನಿಮಗೆ ಮನಿ ಫ್ಲೋ ಆಗ್ತಾ ಇದೆ. ನೈನ್ ಆಫ್ ವಾಂಡ್ಸ್, ಏನು ಇಷ್ಟು ದಿನ ನೀವು ತುಂಬಾನೇ ಕಷ್ಟಪಟ್ಟಿದ್ರಿ, ನಿಮ್ಮ ಒಂದು ಪರಿಶ್ರಮ ಏನಿತ್ತು ಅದನ್ನ ಡಿವೈನ್ ಗಮನಿಸಿದ್ದಾರೆ. ನಿಮಗೆ ಆ ಡೋರು, ನಿಮಗೆ ಸಿಗ್ಬೇಕಾಗಿರೋ ಅಂತ ಯಶಸ್ಸು, ಕೀರ್ತಿ, ಸಮೃದ್ಧಿ ನಿಮಗೆ ದೊರೀತಾ ಇದೆ. ಇಷ್ಟು ದಿನ ನಿಮಗೆ ಯಾರು ಮನಿ ಬ್ಲಾಕೇಜಸ್ ಇದ್ರೆ ಅಥವಾ ನಿಮ್ಮ ಒಂದು ಪ್ರೀತಿ ಅದೊಂದು ಬ್ಲಾಕೇಜಸ್ ಇದ್ರೆ ಎಲ್ಲನೂ ನೋಡಿ ಇಲ್ಲಿ ದ ಹ್ಯಾಂಡ್ ಮ್ಯಾನ್, ನೋಡಿ ಲವರ್ಸ್ ಕಾರ್ಡ್ ಕೆಳಗಡೆನೆ ದ ಹ್ಯಾಂಡ್ ಮ್ಯಾನ್ ಬಂದಿದೆ. ಅಂದರೆ ಆ ಸ್ಟ್ರಕ್ ಎನರ್ಜಿ, ಇಷ್ಟು ದಿನ ಏನಾದ್ರು ಸ್ಟ್ರಕ್ ಆಗಿತ್ತು ಅಥವಾ ಪ್ರೀತಿಲಿ ನೀವೇನಾದ್ರು ಪಾಸ್ ತಗೊಂಡಿದ್ರೆ ಅದು ನಿಮಗೆ ಮೂಮೆಂಟ್ ಆಗ್ತಾ ಇದೆ, ಡೋರ್ ಓಪನ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಒಂದು ಮೆಚುರಿಟಿ ನಿಮಗೆ ಸಿಗ್ತಾ ಇದೆ. ದ ಹರ್ಮಿಟ್ ಕಾರ್ಡ್, ಬೆಳಕು ನಿಮಗೆ ತಗೊಳ್ತಾ ಇದ್ದೀರಾ. ನೋಡಿ ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ನೋಡಿದ್ರ, ಈ ಮನಿ ಪ್ರಾಬ್ಲಮ್ ಏನಿತ್ತು ಅದು ನೀವು ಏನು ಇಷ್ಟು ದಿನ
ಮನಿ ಪ್ರಾಬ್ಲಮ್ ಏನಾದ್ರು ಇದ್ರೆ ಅದು ಆ ಪ್ರಾಬ್ಲಮ್ ಎಂಡ್ ಆಗಿ ನೀವು ಮನಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಆಗ್ತಾ ಇದ್ದೀರಾ. ಇನ್ನೊಬ್ರನ್ನ ನೀವು ನೋಡ್ಕೊಳ್ಳೋ ಅಷ್ಟು ನಿಮ್ಮಲ್ಲಿ ಶಕ್ತಿ, ಸಾಮರ್ಥ್ಯ, ಆ, ಪರಿಶ್ರಮ, ನಿಮ್ಮ ಪರಿಶ್ರಮದಿಂದ ನೀವು ಬೆಳೆದು ನೀವು ಇನ್ನೊಬ್ರನ್ನ ಒಂದು ಪೋಷಿಸುವಂತ ಸ್ಥಾನಕ್ಕೆ, ಇನ್ನೊಬ್ರ ಜೊತೆ ನೀವು ನಿಮ್ಮ ಒಂದು ದುಡ್ಡು ಅದನ್ನ ಇನ್ನೊಬ್ರಿಗೂ ನೀವು ಕೊಟ್ಟು ಅವ್ರನ್ನ ನೋಡ್ಕೊಳ್ಳೋ ಅಂತ ಸ್ಥಿತಿಗೆ ನೀವು ಬರ್ತೀರಾ. ಇದರಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೋಡಿ ಇಲ್ಲಿ 9 ಆಫ್ ಪೆಂಟಿಕಲ್ಸ್, 8 ಆಫ್ ಪೆಂಟಿಕಲ್ಸ್, ಹಂತವಾಗಿ ನಿಮ್ಮ ಜೀವನದಲ್ಲಿ ಇನ್ಮೇಲೆ ಮನಿ ಫ್ಲೋ ಆಗ್ತಾನೆ ಇರುತ್ತೆ. ಇಷ್ಟು ದಿನ ನಿಮ್ಮದೇನು ಪರಿಶ್ರಮ, ಕಷ್ಟಗಳು, ನಿಮ್ಮದೇ ಒಂದು ಶ್ರಮದಿಂದ ನೀವು ಮುಂದೆ ಬರ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಸ್ಟ್ರೆಂತ್ ಕಾರ್ಡ್, ನಿಮಗೆ ನೀವೇ ಸ್ಟ್ರೆಂತ್ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಆ ಒಂದು ಇಷ್ಟು ದಿನ ಏನು ಕಷ್ಟಗಳಿತ್ತು, ಈ ತರ 8 ಆಫ್ ಸಾರ್ಟ್ಸ್, ಇನ್ ಮುಂದೆ ಅದು ಒಂದು ನೆಮ್ಮದಿಯಾದ ನಿದ್ದೆ ಮಾಡೋ ತರ ನಿಮ್ಮಲ್ಲಿ ನೋಡಿ ಇಲ್ಲಿ ಏಸ್ ಆಫ್ ಸಾರ್ಟ್ಸ್, ಆ ಒಂದು ಕ್ಲಾರಿಟಿ, ಆ ಒಂದು ಜ್ಞಾನ ನಿಮ್ಗೆ ಸಿದ್ಧಿ ಆಗ್ತಾ ಇದೆ. ನೋಡಿ ಇಲ್ಲಿ ಹರ್ಮಿಟ್, ಆ ಒಂದು ಜ್ಞಾನ, ಮೆಚೂರಿಟಿ ನಿಮ್ಗೆ ದೊರೀತಾ ಇದೆ. ನೋಡಿ 3 ಆಫ್ ಕಪ್ಸ್, ನಿಮ್ಮಲ್ಲಿ ಆ ಒಂದು ಪ್ರೀತಿ, ನೋಡಿ ಲವರ್ಸ್ ಕಾರ್ಡ್ ಬಂದಿದೆ, ಎಂಗೇಜ್ಮೆಂಟು, ಆ ಥರ ಖುಷಿ ಸಂಭ್ರಮಗಳು ಹೆಚ್ಚಾಗ್ತಾ ಇದೆ, ಪಾರ್ಟಿ ಹೆಚ್ಚಾಗ್ತಾ ಇದೆ, ಫ್ಯಾಮಿಲಿ ಜೊತೆ ನೀವು ಹೆಚ್ಚು ಟೈಮ್ ಖುಷಿಯಾಗಿ ಒಂದು ಹಬ್ಬಗಳ ಸಂಭ್ರಮ ಇರ್ಬೋದು, ಪಾರ್ಟಿಗಳು, ಈ ಥರ ಹೆಚ್ಚು ನಿಮ್ಮ ಆ ರೀತಿ ನಿಮಗೆ ಇದಾಗ್ತಾ ಇದೆ. ನೋಡಿ 10 ಆಫ್ ಕಪ್ಸ್, ಒಂದು ನಿಮ್ಗೆ ಒಂದು ಪೂರ್ವಜರ ಒಂದು ಆಸ್ತಿ ಬರ್ತಿರ್ಬಹುದು. ನಿಮ್ಮಲ್ಲಿ ಆ ಒಂದು ಖುಷಿ, 10 ಆಫ್ ಕಪ್ಸ್, ಆ ಒಂದು ಪ್ರೀತಿ ಸಂಭ್ರಮ ಬರ್ತಾ ಇದೆ. ಅದ್ರ ಚಾರಿಯೇಟ್ ನೀವ್ ಆಗ್ತಾ ಇದ್ದೀರಾ. ನೋಡಿ ಇಲ್ಲಿ ಪರಿಪೂರ್ಣವಾಗಿ ಆ ಒಂದು ಜ್ಞಾನ, ಆ ಒಂದು ಹೇಗೆ ಅದನ್ನ ನಿಭಾಯಿಸ್ಬೇಕು ಅನ್ನೋ ಒಂದು ಆ ಚಾರಿಯೇಟ್ ನೀವ್ ಆಗ್ತಾ ಇದ್ದೀರಾ. ಅದನ್ನ ಎಲ್ಲಾನು ಬ್ಯಾಲೆನ್ಸ್ ತಗೋ ಬರ್ತಾ ಇದ್ದೀರಾ. ಒಂದು ಪ್ರೀತಿ ಇರ್ಬೋದು, ಈ ತರ ಏನು ಸ್ಟ್ರಕ್ ಎನರ್ಜಿ ಏನಿತ್ತು ಅದು ಆ ಡೋರು ನಿಮ್ಗೆ ಓಪನ್ ಆಗ್ತಾ ಇದೆ. ಇನ್ ಮುಂದೆ ನಿಮ್ಮ ಜೀವನದಲ್ಲಿ ನೋಡಿ, ನೀವು ಕತ್ತಲಲ್ಲಿದ್ದೀರಾ, ನೆಗೆಟಿವಿಟಿ ಏನಿತ್ತು ಅದು ಹೋಗಿ ಪಾಸಿಟಿವ್ ಕಡೆ ಹೋಗ್ತಾ ಇದ್ದೀರಾ. ಇನ್ ಮುಂದೆ ಎಲ್ಲ ಒಂದು ಪಾಸಿಟಿವ್ ಚೇಂಜಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಡಿವೈನ್ ನಿಮ್ಗೆ ಒಂದು ಜಸ್ಟಿಸ್ ನಿಮ್ಗೆ ಕೊಡ್ತಾ ಇದ್ದಾರೆ, ಒಂದು ಪವರ್ ಕೊಡ್ತಾ ಇದ್ದಾರೆ, ಹೀಲ್ ಮಾಡ್ತಾ ಇದ್ದಾರೆ ನಿಮ್ಮನ್ನ. ನೋಡಿ ತಿರ್ಗಾ ವಿಡಿಯೋ ಆಫ್ ಆಗೋಗಿತ್ತು, ಸಾರಿ. ಇದು ಏನು ಹೇಳಿದೆ ಅನ್ನೋದೇ ಇದಾಗಿತ್ತು, ಎಲ್ಲಿಗೆ ಬಿಟ್ಟಿದ್ದೀನಿ ಅಂತ. ಆದ್ರೂ ಕಂಟಿನ್ಯೂ ಮಾಡೋಣ. ಇದು ಜಸ್ಟಿಸ್, ಇಲ್ಲಿ ಜಡ್ಜ್ಮೆಂಟ್ ಎರಡು ಬಂದಿದೆ. ಅಂದ್ರೆ ನಿಮ್ಮ ಒಂದು ಜೀವನದಲ್ಲಿ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಏನು ಕರ್ಮ, ನೀವು ಏನು ಒಳ್ಳೆ ಕರ್ಮ ಮಾಡಿದೀರಾ, ನೀವು ಏನ್ ಬಿತ್ತಿದೀರಾ ಅದನ್ನ ಕೊಯ್ಲು, ಅದನ್ನ ನೀವು ಕಟ್ ಮಾಡಿ ಅದನ್ನ ಉಣ್ಣುವಂತ ಸಮಯ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಇಷ್ಟು ದಿನ ಕಷ್ಟಪಟ್ಟು ಒಂದು ಒಳ್ಳೆ ಕರ್ಮ ಮಾಡಿದ್ರೆ ನಿಮಗೆ ಒಂದು ಬೆಳಕಿನ ಹಾದಿ ನಿಮ್ಗೆ ದೊರೀತಾ ಇದೆ. ಆ ಹ್ಯಾಪಿನೆಸ್ ನಿಮ್ಗೆ ಸಿಗ್ತಾ ಇದೆ, ರೊಮ್ಯಾನ್ಸ್ ಸಿಗ್ತಾ ಇದೆ, ಆ ಬೆಳಕು, ಆ ಟ್ರಾನ್ಸ್ಫಾರ್ಮೇಶನ್ ನಿಮಗೆ ದೊರೀತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನು 3 ಆಫ್ ಕಪ್ಸ್ ಇತ್ತು, ಆ ಒಂದು ಸಂತೋಷ ಎಲ್ಲಿದೆ, 3 ಆಫ್ ಕಪ್ಸ್, ಆ ಒಂದು ಸಂತೋಷ, ಸಂಭ್ರಮ, ಒಂದು ಗುಡ್ ಲಕ್, ಗುಡ್ ಫಾರ್ಚೂನ್ ನಿಮ್ ಕಡೆ ಬರ್ತಾ ಇದೆ. ನೋಡಿ ಇಲ್ಲಿ ಬೆಳಕು, ಆ ಒಂದು ಬೆಳಕು, 10 ಆಫ್ ಕಪ್ಸ್, ಆ ಒಂದು ಸಂತೋಷ,
ಬಾಂಧವ್ಯದಲ್ಲಿ ಯಾವುದೇ ಒಂದು ಬಿರುಕು, ನೋವು, ಅದರಲ್ಲಿ ಏನಾದ್ರು ಸ್ಟ್ರಗಲ್ ಪಡ್ತಾ ಇದ್ರೆ ನೋಡಿ, ಇಲ್ಲಿ ಕ್ವೀನ್ ಆಫ್ ಕಪ್ಸ್. ಇನ್ನು ಮುಂದೆ ನಿಮ್ಮಲ್ಲಿ ಹೆಚ್ಚು ಪ್ರೀತಿ ಜಾಗೃತ ಆಗ್ತಾ ಇದೆ, ಕರುಣೆ, ಪ್ರೀತಿ ಇದು ಓವರ್ಫ್ಲೋ ಆಗ್ತಾ ಇದೆ ಅನ್ನೋದನ್ನ, ನಿಮ್ಮ ಜೀವನದಲ್ಲಿ ಒಂದು ರೊಮ್ಯಾನ್ಸ್, ಸಂತೋಷ, ಆ ಒಂದು ಇನ್ ಅಂಡ್ ಆನ್ ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಇದೆ. ನಿಮ್ಮ ಒಂದು ಸಂಗಾತಿ ಜೊತೆ ನೀವು ನಿಮ್ಮ ಪ್ರೀತಿನ ಒಂದು ಎಕ್ಸ್ಚೇಂಜ್ ಮಾಡ್ತೀರಾ. ಮದುವೆ ಆದವರಿದ್ರೆ ಅಥವಾ ಹೊಸದಾಗಿ ಪ್ರೀತಿ ಮಾಡೋರಿದ್ರೆ, ಅಥವಾ ಇಲ್ಲಿ ಯಾವುದೂ ಇಲ್ದೇನೆ ಮದುವೆನೂ ಬೇಡ ಏನು ಬೇಡ ಅನ್ನೋರು, ನಿಮ್ಮನ್ನ ನೀವು ಹೆಚ್ಚು ಸೆಲ್ಫ್ ಲವ್ ಮಾಡ್ತೀರಾ. ನಿಮ್ಮಲ್ಲಿ ಹೆಚ್ಚು ಪ್ರೀತಿ, ಕರುಣೆ, ನಿಮ್ಮಲ್ಲಿ ಇನ್ ಅಂಡ್ ಆನ್ ಎನರ್ಜಿ ಬ್ಯಾಲೆನ್ಸ್ ಬರ್ತಾ ಇದೆ. ನೀವು ಇಷ್ಟು ದಿನ ಏನು ನಿಮ್ಮ ಒಂದು ಕರ್ಮ ಏನಿತ್ತು, ಒಳ್ಳೆ ಕರ್ಮ ಮಾಡಿದ್ರೆ ನೀವು ಏನು ಬೀಜ ಬಿತ್ತಿದ್ರಿ ಅದು ನಿಮಗೆ ಸಿಗ್ತಾ ಇದೆ. ಒಳ್ಳೇದು ಬಿತ್ತಿದ್ರೆ ಒಳ್ಳೇದೇ, ಆ ಬೆಳಕಿನ ಹಾದಿ ನಿಮಗೆ ದೊರೀತಾ ಇದೆ, ಸಂತೋಷ ಸಿಗ್ತಾ ಇದೆ. ಏನು ಇಷ್ಟು ದಿನ ಕನ್ಫ್ಯೂಷನ್ಸ್ಗಳು ಇತ್ತು, ಕ್ಲಾರಿಟಿ ಇರಲಿಲ್ಲ, ನಿಮ್ಮ ಒಂದು ಜೀವನದಲ್ಲಿ ನೀವು ಮ್ಯಾಜಿಷಿಯನ್ ಆಗ್ತಾ ಇದ್ದೀರಾ. ನಿಮಗೆ ಒಂದು ಆ ಒಂದು ನಿಮ್ಮ ಜೀವನದ ಒಂದು ವ್ರತನ ನೀವು ಬ್ಯಾಲೆನ್ಸಿಂಗ್ ಆಗಿ ನಡೆಸೋ ಅಂತ ಆ ಪರಿಪೂರ್ಣ ಜ್ಞಾನ ನಿಮ್ಮದಾಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಆ ಒಂದು ಕತ್ತಲೆ, ಇಲ್ಲೆಲ್ಲ ಕಾರ್ಡ್ ಸುತ್ತ ಕಪ್ಪಿದೆ ನೋಡಿ, ನಿಮ್ಮ ಫೇಸ್ ಎಷ್ಟು ಬ್ರೈಟ್ ಆಗಿ ಕಾಣ್ತಾ ಇದೆ ಅಂದ್ರೆ ಆ ಒಂದು ಕ್ಲಾರಿಟಿಗೆ ನೀವು ಬರ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಆ ಒಂದು ಜ್ಞಾನದಲ್ಲಿ ಸ್ಪಷ್ಟತೆ ಸಿಗ್ತಾ ಇದೆ ಅನ್ನೋದು. ಆ ಒಂದು ಜ್ಞಾನ ನಿಮ್ಗೆ ಸಿದ್ಧಿ ಆಗ್ತಾ ಇದೆ. ಆ ಮೆಚುರಿಟಿನ ನೀವು ತಗೊಂಡ್ ಬರ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ. ಇಷ್ಟು ದಿನ ನಿಮ್ಗೆ ಏನೋ ಒಂದು ಓವರ್ ಥಿಂಕಿಂಗ್ ಏನಿತ್ತು, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಇನ್ನ ಒಂದು ಸುಖವಾದ ನಿದ್ದೆ, ಆ ನೆಗೆಟಿವಿಟಿ ಕಳೆದು ನೋಡಿ, ಇಲ್ಲಿ ನೀವು ಎಷ್ಟು ನಿಮ್ಮಲ್ಲಿ ಒಂದು ಬೆಳಕಿದೆ, ಸುತ್ತ ಇದು ಬ್ಲ್ಯಾಕ್ ಇದ್ರುನು ಅಂದ್ರೆ ಆ ನೆಗೆಟಿವಿಟಿ ಕಳೆದೋಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಸ್ಟ್ರೆಂತ್ ನಿಮ್ಗೆ ದೊರೀತಾ ಇದೆ, ಆ ಪವರ್ ನಿಮ್ಗೆ ಸಿಗ್ತಾ ಇದೆ ಅನ್ನೋದು. ನೀವು ಇನ್ನೊಬ್ರನ್ನ ನೋಡ್ಕೊಳ್ಳೋ ಅಂತ ನಿಮ್ಮ ಒಂದು ಏನು ನೋಡಿ, ಇಲ್ಲಿ ಸಿಂಹನ ಒಂದು ಸಂಮೋಹಿನಿ ಮಾಡಿದ್ದಾರೆ, ಅದು ಅಷ್ಟು ವ್ಯಾಘ್ರ, ಅದನ್ನ ಕೂಲ್ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಒಂದು ಬಾಂಧವ್ಯಗಳಲ್ಲಿರ್ಬೋದು, ಆ ಒಂದು ಕ್ವೀನ್ ಆಫ್ ಕಪ್ಸ್ ಅಲ್ವಾ, ಆ ಸಿಂಹದಂತಹ ವ್ಯಾಘ್ರನು ನೀವು ನೀವ್ ಹೇಳ್ದಂಗೆ ಕೇಳೋ ಅಂತ ಆ ಸಂಮೋಹಿನಿಗೊಳಿಸಿದಿರಲ್ಲ, ಆ ತರ ಒಂದು ಪ್ರೀತಿ, ಕರುಣೆ ನಿಮ್ಮಲ್ಲಿ ಹೆಚ್ಚು ಜಾಗೃತ ಆಗ್ತಾ ಇದೆ ನೋಡಿ. ನೀವು ಎಷ್ಟು ಪ್ಯೂರ್ ಆಗ್ತಾ ಇದ್ದೀರಾ, ಪ್ಯೂರ್ ಆಗಿದ್ದೀರಾ. ಆ ವ್ಯಾಘ್ರನ್ ಕೂಡ ನೀವು ನಿಭಾಯಿಸುವಂತ ಶಕ್ತಿ, ಆ ಸ್ಟ್ರೆಂತ್ ನಿಮ್ಗೆ ಸಿಗ್ತಾ ಇದೆ ನೋಡಿ. ಇಲ್ಲಿ ಇಲ್ಲೂನು ನೀವು ವೈಟ್ ಇದ್ದೀರಾ ಇಲ್ಲಿ. ಆ ಒಂದು ಪ್ಯೂರಿಟಿಗೆ ನೀವು ಬರ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಟ್ರಾನ್ಸ್ಫಾರ್ಮೇಶನ್, ಆ ಜ್ಞಾನ ನಿಮ್ಮಲ್ಲಿ ಸಿದ್ಧಿ ಆಗ್ತಾ ಇದೆ ಅನ್ನೋದು. ನಿಮ್ಗೆ ಮನಿ ಫ್ಲೋ, ಸಂತೋಷ, ಮನಿ, ಇವೆಲ್ಲ ನಿಮ್ಗೆ ಹಂತ ಹಂತವಾಗಿ ನಿಮ್ಗೆ ನೋಡಿ. ಇಲ್ಲಿ 9 ಆಫ್ ಪೆಂಟಿಕಲ್ಸ್, 8 ಆಫ್ ಪೆಂಟಿಕಲ್ಸ್ ಅಂದ್ರೆ ನಿಮ್ಮ ಜೀವನದಲ್ಲಿ ಇನ್ ಮುಂದೆ ಹಂತ ಹಂತವಾಗಿ ಎಲ್ಲಾನು ಬದಲಾಗುತ್ತೆ. ನಿಮ್ಮಲ್ಲಿ ಹೊಸ ಇಷ್ಟು ದಿನ ನಿಮ್ಗೆ ಏನು ಮುಚ್ಚಿತ್ತು ಬಾಗ್ಲುಗಳು, ದ್ವಾರಗಳು, ಅದೆಲ್ಲ ಓಪನ್ ಆಗ್ತಾ ಇದೆ. ಆ ಪೋರ್ಟಲ್ ಎಲ್ಲ ನಿಮ್ಗೆ ಓಪನ್ ಆಗ್ತಾ ಇದೆ. ನಿಮ್ಗೆ ಗುಡ್ ಫಾರ್ಚೂನು, ಗುಡ್ ವೆಲ್ತ್, ಹೆಲ್ತ್ ಎಲ್ಲಾನು ನಿಮ್ಗೆ ಸಿಗ್ತಾ ಇದೆ. ಯಾಕಂದ್ರೆ ಎಲ್ಲಾದ್ರಲ್ಲೂ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ, ಜಸ್ಟಿಸ್ ಬಂದಿದೆ ನಿಮ್ಗೆ ನೋಡಿ. ಇಲ್ಲಿ ಜಡ್ಜ್ಮೆಂಟ್ ಇದೆ, ಜಸ್ಟಿಸ್ ಇದೆ. ಅಂದ್ರೆ ಆ ಒಂದು ಎಲ್ಲಾನು, ಎಲ್ಲ ಪರಿಸ್ಥಿತಿಗಳು ನಿಮ್ಗೆ ಏನು ಹ್ಯಾಂಡ್ ಮ್ಯಾನ್ ಇತ್ತಲ್ವಾ, ಸ್ಟ್ರಕ್ ಆಗಿತ್ತು, ಎಲ್ಲ ಮೂವ್ಮೆಂಟ್ ಆಗ್ತಾ ಇದೆ. ಕತ್ತಲೆಯಿಂದ ಬೆಳಕಿಗೆ ಹೋಗ್ತಾ ಇದ್ದೀರಾ. ಸನ್ ಕಾರ್ಡ್ ಬಂದ್ಮೇಲೆ ನಿಮ್ಗೆ ಆ ಬೆಳಕು, ಸಂತೋಷ ನೋಡಿ. ಇಲ್ಲಿ ಫ್ಲವರ್ ಇಟ್ಕೊಂಡಿದ್ದಾರೆ, ಆ ಹ್ಯಾಪಿನೆಸ್ ಅದು ನಿಮ್ಗೆ ಬರ್ತಾ ಇದೆ ನೋಡಿ. ಇಲ್ಲಿ ನೀವು ವೈಟ್ ಆಗ್ತಾ ಇದ್ದೀರಾ. ಇಲ್ಲಿ ಇದು ಹಿಂಗೆ ಕಳೆದೋಗ್ತಾ ಇದೆ.
ಬ್ಲ್ಯಾಕ್ ಅಂದರೆ ನಿಮ್ಮಲ್ಲಿ ಏನು ನೆಗೆಟಿವಿಟಿ ಇತ್ತು ಅದೆಲ್ಲ ಕಳೆದು ನೀವು ಪ್ಯೂರಿಟಿ ಆಗ್ತಾ ಇದ್ದೀರಾ, ಪ್ಯೂರ್ ಆಗ್ತಾ ಇದ್ದೀರಾ. ಕಷ್ಟಗಳೆಲ್ಲ ಕಳೆದೋಗ್ತಾ ಇದೆ. ಸಂತೋಷದ ದ್ವಾರ ನಿಮ್ಮದಾಗ್ತಾ ಇದೆ. ಮನಿ ಬ್ಲಾಕೇಜಸ್ ಏನಿತ್ತು ಅದು ಓಪನ್ ಆಗ್ತಾ ಇದೆ. ಪ್ರೀತಿಲಿ ನಿಮಗೆ ಏನು ಬ್ಲಾಕೇಜಸ್ ಇತ್ತು ಅದು ಓಪನ್ ಆಗ್ತಾ ಇದೆ. ಈ ಗುರು ಪೂರ್ಣಿಮೆಯಲ್ಲಿ ನಿಮಗೆ ಡಿವೈನ್ ಈ ಮೆಸೇಜ್ನ ನಿಮಗೆ ಆಶೀರ್ವಾದದ ಮೆಸೇಜ್ ಆಗಿ ನಿಮಗೆ ಕಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನೋಡಿ ಇಲ್ಲಿ ರೈನ್ಬೋ ಕಲರ್ಸ್, ಆ ರೈನ್ಬೋ ಕಲರ್ಗೆ ನೀವು ಎಂಟ್ರಿ ಆಗ್ತಾ ಇದ್ದೀರಾ. ಇಷ್ಟು ದಿನ ಏನು ನೀವು ಈ ಕಷ್ಟಗಳನ್ನ ಅನುಭವಿಸಿದ್ವಿ, ನೆಗೆಟಿವಿಟಿ ಏನಿತ್ತು, ದುಃಖ ಏನಿತ್ತು, ನೋವೇನಿತ್ತು ಅದೆಲ್ಲ ಕಳೆದು ನೀವು ಮುಂದೆ ಹೋಗ್ತಾ ಇದ್ದೀರಾ. ನಿಮ್ಮ ಒಂದು ಪರಿಶ್ರಮದ ಆ ಒಂದು ಕೊಯ್ಲು, ಏನಾದರೂ ಒಂದು ಬಿತ್ತನೆ ಮಾಡಿದರೆ ಅದು ಕೊಯ್ಲಿಗೆ ಬರುತ್ತಲ್ಲ, ಆ ಕೊಯ್ಲಿಗೆ ಬಂದು ಆ ಒಂದು ನಿಮಗೆ ಅದನ್ನ ಉಣ್ಣುವಂಥ ಸಮಯ. ನಿಮ್ಮ ಏನೇ ಇದ್ರೂ ಅದು ನಿಮ್ಮ ಪರಿಶ್ರಮದಿಂದನೇ ನೀವು ನೋಡಿ. ಇಲ್ಲೂ ಅಷ್ಟೇ ಆ ಪೋರ್ಟಲ್ ಇಂದ ಹಿಂಗೆ ಒಳಗಡೆ ಬಂದಿದ್ದೀರಾ. 9 ಆಫ್ ಪೆಂಟಿಕಲ್ಸ್. ಇನ್ನು ಮುಂದೆ ನೀವು ಬೇರೆಯವ್ರಿಗೆ ನೋಡ್ಕೊಳ್ಳೋ ಅಂತ ಒಂದು ನೋಡಿ ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್, ಮೆಜಿಷಿಯನ್ ಆಗ್ತಾ ಇದ್ದೀರಾ. ಕ್ವೀನ್ ಆಫ್ ಪೆಂಟಿಕಲ್ಸ್ ಇತ್ತು. ಕ್ವೀನ್ ಆಫ್ ಪೆಂಟಿಕಲ್ಸ್. ನೀವು ನಿಮ್ಮ ಪರಿಶ್ರಮದಿಂದ ಈ ಲೆವೆಲ್ಗೆ ನೀವು ಬಂದಿದ್ದೀರಾ. ಇನ್ನೊಬ್ರಿಗೆ ನಿಮ್ಮ ಒಂದು ಅದೇ ಒಂದು ಐಶ್ವರ್ಯನ ಇನ್ನೊಬ್ರಿಗೂ ಕೊಟ್ಟು ಅವ್ರನ್ನೂ ನೋಡ್ಕೊಳ್ಳೋ ಅಷ್ಟು ನೀವು ಸಮೃದ್ಧಿನ ನೀವು ಪಡ್ಕೊಳ್ತೀರಾ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಸಾರಿ, ಸೆಕೆಂಡ್ ಪೈಲ್ ಅವ್ರಿಗೆ ಇನ್ನೊಂದು ಮೆಸೇಜ್ ತೆಗಿಬೇಕಿತ್ತು. ನಿಮಗೆ ಏನು ಮೆಸೇಜ್ ಇದೆ ಅಂತ ಹೇಳಿದ್ರೆ, ನಿಮಗೆ ಏನು ತಿಳ್ಕೊಬೇಕಂತ ಯಾವ್ದಾದ್ರು ಒಂದು ನಿಮ್ಮ ಒಂದು ಪ್ರಶ್ನೆಗೆ ಏನಾದರೂ ಉತ್ತರನ ನೀವು ತಿಳ್ಕೊಬೇಕು ಅಂತ ಅಂದರೆ ಅದು ನಿಮಗೆ ಗೊತ್ತಾಗ್ತಾ ಇದೆ ಅನ್ನೋದು ಹೇಳಿದ್ನಲ್ಲ. ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಏನು ಒಂದು ಕನ್ಫ್ಯೂಷನ್ ಇತ್ತು ಆ ಒಂದು ಕ್ಲಾರಿಟಿ ನಿಮಗೆ ಸಿಗ್ತಾ ಇದೆ. ಒಂದು ಯಾವುದೋ ಒಂದು ತಿಳ್ಕೊಳ್ಬೇಕಾಗಿರೋ ಒಂದು ವಿಷಯ ನಿಮಗೆ ಅದ್ರದ್ದು ಉತ್ತರ ನಿಮಗೆ ಸಿಗ್ತಾ ಇದೆ. ನೋಡಿ ಇಲ್ಲಿ ಕಣ್ಮುಚ್ಚಿದ್ದಾರೆ, ಇಲ್ಲಿ ಕಣ್ ತೆರೆದಿದ್ದಾರೆ. ಅಂದ್ರೆ ಆ ಒಂದು ಇಲ್ಲಿ ಏನ್ ಹುಡುಕ್ತಾ ಇದ್ರಿ ಅದು ನಿಮ್ಮ ಒಂದು ಬುದ್ಧಿಗೆ ಅದು ಗೊತ್ತಾಗಿದೆ, ಅಥವಾ ಡಿವೈನ್ ನಿಮ್ಗೆ ಸತ್ಯನ ತಿಳಿಸ್ತಾ ಇದ್ದಾರೆ. ನಿಮ್ಮ ಕ್ವೆಶನ್ಗೆ ಉತ್ತರನ ತಿಳಿಸ್ತಾ ಇದ್ದಾರೆ. ಗೊತ್ತಾಗ್ತಾ ಇದೆ. ಆ ಒಂದು ಪರಿಪೂರ್ಣತೆ ನಿಮ್ಗೆ ಸಿದ್ಧಿ ಆಗ್ತಾ ಇದೆ ಈ ಗುರು ಪೂರ್ಣಿಮೆಯಿಂದ ಅಂತ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಥರ್ಡ್ ಪೈಲ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ ಏನಿದೆ ತಿಳ್ಕೊಳ್ಳೋಣ. Bottom of the deck, 9 of Pentacles, the Emperor, the Empress, Four of Swords, Three of Swords, Page of Cups, Five of Pentacles, the Devil, Ten of Swords, Knight of Cups, Strength,
The Sun card, Six of Pentacles, Two of Cups. ಯಾರೆಲ್ಲ ಈ ಥರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಏನಂತ ತಿಳಿಸ್ತಾ ಇದ್ದಾರೆ ಅಂದರೆ, ದ ಎಂಪರರ್, ದ ಎಂಪ್ರೆಸ್ ಎರಡು ಪಕ್ಕ ಪಕ್ಕನೇ ಬಂದಿದೆ. ಒಂದು ಚಕ್ರವರ್ತಿನೇ ಒಂದು ಸಮೃದ್ಧಿ, ಒಂದು ಪೊಸಿಷನ್ ನಿಮಗೆ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಫೋರ್ ಆಫ್ ಸಾರ್ಟ್ಸ್, ಆ ಒಂದು ಪ್ರಾರ್ಥನೆ ನಿಮಗೆ ಭಗವಂತನಿಗೆ ಮುಟ್ಟಿದೆ. ನಿಮ್ಮ ಒಂದು ಟೈಮ್ನ ಒಂದು ಚೇಂಜ್ ಮಾಡಿ ನಿಮ್ಮನ್ನ ಒಂದು ಎಂಪರರ್, ಎಂಪ್ರೆಸ್, ಆ ಒಂದು ಬದಲಾವಣೆ ನಿಮ್ಮಲ್ಲಿ ಈ ಗುರು ಪೂರ್ಣಿಮೆಗೆ ನಿಮಗೆ ಆ ಸ್ಟ್ರೆಂತ್ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ದ ಸನ್ ಕಾರ್ಡ್ ಬಂದಿದೆ. ಆ ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನದಲ್ಲಿ. ಏನು ಇಷ್ಟು ದಿನ ನೀವು ಒಂದು ಸ್ಟ್ರಗಲ್ ಮಾಡ್ತಾ ಇದ್ರಿ, ಮನಿಗೋಸ್ಕರ ಇರ್ಬೋದು, ಏನೋ ಒಂದು ನಿಮ್ಮ ಒಂದು ನೋಡಿ ಇಲ್ಲಿ ಏಟ್ ಆಫ್ ಪೆಂಟಿಕಲ್ಸ್, ನೈನ್ ಆಫ್ ಪೆಂಟಿಕಲ್ಸ್, ಹೀಗೆ ಹಂತವಾಗಿ ನೀವು ಬದಲಾವಣೆ ಹೊಂದಿದ್ದೀರಾ ಅಂದ್ಬಿಟ್ಟು. ದ ಏರೋಪೆಂಟ್ ಬಂದಿದೆ ನೋಡಿ ಇಲ್ಲಿ. ನಿಮ್ಮ ಜೀವನದಲ್ಲಿ ನೀವು ಆಧ್ಯಾತ್ಮನ ತಗೊಂಡ್ ಬರ್ಬೇಕು, ಒಂದು ಆಧ್ಯಾತ್ಮದ ಒಂದು ಅರಿವು, ಜ್ಞಾನ, ಪ್ರಜ್ಞೆನ ನೀವು ತಗೊಂಡ್ ಬರ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಡಿವೈನ್ ನಿಮಗೆ. ಏನು ಇಷ್ಟು ದಿನ ನಿಮ್ಗೆ ಒಂದು ತ್ರೀ ಆಫ್ ಸೋರ್ಟ್ಸ್, ಏನು ಹಾರ್ಟ್ ಬ್ರೇಕ್ ಆಗಿತ್ತು, ಯಾವುದೋ ಒಂದು ವಿಷಯದಲ್ಲಿ ನೀವು ನೊಂದ್ಕೊಂಡಿದ್ರೆ ನಿಮಗೆ ಒಂದು ಪೋಷಣೆ ಸಿಗ್ತಾ ಇದೆ, ಒಂದು ಪೋಷಿಸುವಂತ ಒಂದು ಪ್ರೀತಿ ನಿಮ್ಗೆ ದೊರೀತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಇದ್ದಕ್ಕಿದ್ದಾಗೆ ನೋಡಿ ಇಲ್ಲಿ ಯಾವುದೋ ಒಂದು ವಿಷಯ ಬ್ರೇಕ್ ಆಗ್ತಾ ಇದೆ, ಡೆತ್ ಆಗ್ತಾ ಇದೆ. ನಿಮ್ಮಲ್ಲಿ ಒಂದು ಆತ್ಮಜ್ಞಾನ, ಆ ಒಂದು ಪರಿವರ್ತನೆ ನಿಮ್ಗೆ ಹಠಾತ್ ಅಂತ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ನಿಮ್ಗೆ ಇಷ್ಟು ದಿನ ಏನು ಒಂದು ಬ್ಯಾಕ್ ಸ್ಟ್ಯಾಬಿಂಗ್ ಆಗಿತ್ತು, ನಂಬಿಕೆ ದ್ರೋಹ ಗಳು ಹೆಚ್ಚು ನೀವು ಪ್ರೀತಿಸುವಂತ ವ್ಯಕ್ತಿಗಳಿಂದಾನೇ ನಿಮ್ಮ ಹೃದಯ ಏನು ಹಾರ್ಟ್ ಬ್ರೇಕ್ ಆಗಿತ್ತು, ನಿಮಗೆ ಒಂದು ಪೋಷಣೆ, ಸುರಕ್ಷಿತವಾಗಿ ನೋಡ್ಕೊಳ್ಳುವಂತ ಪ್ರೀತಿ ನಿಮ್ಗೆ ಸಿಗ್ತಾ ಇದೆ. ಯಾರಾದ್ರೂ ನಿಮ್ಗೆ ಪ್ರಪೋಸ್ ಮಾಡ್ಬೋದು ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ನೀವು ನಿಮ್ಗೆ ಒಂದು ಸ್ಟ್ರೆಂತ್, ಪವರ್ ನಿಮ್ಗೆ ದೊರೀತಾ ಇದೆ. ನೀವು ಸಿಕ್ಸ್ ಆಫ್ ಪೆಂಟಿಕಲ್ಸ್, ಹಣದಲ್ಲಿ ನೀವು ಬ್ಯಾಲೆನ್ಸ್ ನ ಬರ್ತಾ ಇದ್ದಾರೆ ಡಿವೈನ್ ನಿಮ್ಮ ಜೀವನದಲ್ಲಿ. ದ ಸನ್ ಕಾರ್ಡ್, ಹ್ಯಾಪಿನೆಸ್ ಬರ್ತಾ ಇದೆ ನಿಮ್ಮಲ್ಲಿ. ನಿಮ್ಮ ಪ್ರೀತಿಲಿ ಯಾವುದೇ ಒಂದು ನೋವು ಏನಾಗಿತ್ತು, ಈಗ ಆಲ್ರೆಡಿ ಯಾರಾದ್ರೂ ಮದುವೆ ಆಗಿದ್ರೆ ನಿಮ್ಗೆ ಯಾರಾದ್ರೂ ನಿಮ್ಮ ಪ್ರೀತಿ ಮಾಡುವಂತವ್ರೆ ನಿಮ್ಗೆ, ಅಥವಾ ನಿಮ್ಮ ಸ್ನೇಹಿತರು ಇರ್ಬೋದು, ಯಾರೇ ಇರ್ಬೋದು, ನಿಮ್ಮ ಹೃದಯ ನೋಯಿಸಿದ್ರೆ ಅದು ಬ್ಯಾಲೆನ್ಸ್ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಗೆ ಒಂದು ಪೋಷಣೆ, ಒಂದು ಪ್ರೀತಿ ಮತ್ತೆ ಪುನರ್ಚೇತನಗೊಳ್ಳೋದು, ಆ ಸ್ಟ್ರೆಂತ್ ನಿಮಗೆ ಸಿಗ್ತಾ ಇದೆ. ಕಷ್ಟಗಳು ಡೆತ್ ಆಗ್ತಾ ಇದೆ. ಸ್ವಲ್ಪ ನೀವು ರೆಸ್ಟ್ ಮಾಡ್ಬೇಕು ಅನ್ನೋದು ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ನೀವು ಬಹಳ ಒಂದು ಕಷ್ಟಪಟ್ಟು ಸ್ಟ್ರಗಲ್ ಮಾಡ್ತಾ ಇದ್ರಿ, ಸ್ವಲ್ಪ ಪಾಸ್ ತಗೊಂಡು ರೆಸ್ಟ್ ಮಾಡಿ, ನೀವು ರೆಸ್ಟ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಧ್ಯಾನ ಈ ತರ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಿಮ್ಮ ಹೃದಯನ ಆ ರೀತಿ ಹೀಲ್ ಮಾಡ್ಕೊಂಡು, ಆ ಒಂದು ನಿಮ್ಮ ಒಂದು ನೋಡಿ ಇಲ್ಲಿ ನಿಮ್ಮ ಒಳಗಡೆ ಇರೋ ಸೋಲು ಈಚೆ ಬರ್ತಾ ಇದೆ, ಅಂದ್ರೆ ಜಾಗೃತವಾಗ್ಬೇಕು ಅನ್ನೋ ಒಂದು ಮೆಸೇಜ್ ನ ಡಿವೈನ್ ನಿಮ್ಗೆ ಕೊಡ್ತಾ ಇದ್ದಾರೆ. ನಿಮ್ಗೆ ಡಿವೈನ್
ದ ಎಂಪ್ರೆಸ್, ದ ಎಂಪರರ್, ಇವರಿಬ್ರು ಗಂಡ ಹೆಂಡತಿ, ಈ ತರ ಒಂದು ಪೊಸಿಷನ್ನು ಸ್ಟ್ರೆಂತ್ ನಿಮಗೆ ಸಿಗ್ತಾ ಇದೆ. ನಿಮ್ಮ ಒಂದು ಕಷ್ಟಕ್ಕೆ ಡಿವೈನ್ ಆ ಒಂದು ಸ್ಟ್ರೆಂತ್ ಅನ್ನ ನಿಮ್ಗೆ ಕೊಡ್ತಾ ಇದ್ದಾರೆ. ಎಂಪ್ರೆಸ್ ಸಮೃದ್ಧಿ, ಆ ಒಂದು ತಾಯ್ತನ, ಯಾರೆಲ್ಲ ಒಂದು ಮಗುಗೆ ಅಪೇಕ್ಷೆ ಪಡ್ತಾ ಇದ್ರೆ ಆ ಒಂದು ಮಗು ಆಗ್ಬಹುದು. ಅದರ ಒಂದು ಹೊಸ ನಿಮ್ಮ ಒಂದು ಟೈಮ್ ಒಂದು ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಎಮೋಷನ್ಸ್ ಆರ್ ರನ್ನಿಂಗ್ ಹೈ. ನಿಮ್ಮ ಒಂದು ಭಾವನೆಗಳು ಈ ಒಂದು ಹುಣ್ಣಿಮೆಯಲ್ಲಿ ಹೆಚ್ಚು ಓವರ್ಫ್ಲೋ ಆಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದನ್ನ ನೀವು ಒಂದು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಇಷ್ಟು ದಿನ ನೀವು ಯಾವ್ದಾದ್ರು ಒಂದು ಕ್ವೆಶನ್ ನಿಮಗೆ ತಿಳಿಬೇಕು ಅನ್ನೋದಿದ್ರೆ ಆ ಕ್ವೆಶನ್ಗೆ ಡಿವೈನ್ ನಿಮಗೆ ಅದ ಆ ಒಂದು ಏನು ತಿಳ್ಕೊಬೇಕಂತಿದ್ದೀರಾ ಅದು ನಿಮಗೆ ತಿಳಿತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹೆಚ್ಚು ನಿಮ್ಮ ಒಂದು ಭಾವನೆಗಳು ಈ ಹುಣ್ಣಿಮೆಗೆ ಹೆಚ್ಚು ಓವರ್ಫ್ಲೋ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಒಂದು ಭಾವನಾತ್ಮಕವಾಗಿ ಏನು ನೊಂದಿದ್ರೆ ಅದನ್ನೆಲ್ಲ ಹೀಲ್ ಆಗಿ ನಿಮ್ಗೆ ಒಂದು ಪ್ರೀತಿ, ಪ್ರೇಮ, ಒಂದು ಪ್ರಣಯ ಅನ್ನೋದು ಹೆಚ್ಚು ಹಾರ್ಕೊಂಡು ಬರ್ತಾ ಇದೆ ನಿಮ್ ಕಡೆ. ಒಂದು ಹ್ಯಾಪಿನೆಸ್ ನಿಮ್ ಕಡೆ ಬರ್ತಾ ಇದೆ. ಯಾವುದು ಒಂದು ಇಷ್ಟು ದಿನ ನಿಮ್ಗೆ ಸ್ಟ್ರಗಲ್ ಇತ್ತು ಅದು ಡೆತ್ ಆಗಿ ನಿಮ್ಗೆ ಸ್ಟ್ರೆಂತ್ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಎಂತ ವ್ಯಾಘ್ರನು ನೀವು ಒಂದು ಸಂಮೋಹಿನಿ ಮಾಡಿ ನಿಮ್ಮ ಒಂದು ಹಿಡಿತದಲ್ಲಿ ಪ್ರೀತಿ ಅಂದ್ರೆ ಹಿಡಿತ ಅಂದ್ರೆ ಏನು ನೀವು ಕಟ್ಟಾಕಲ್ಲ, ನಿಮ್ಮ ಒಂದು ಪ್ರೀತಿಗೆ ಆ ವ್ಯಾಘ್ರ ಕೂಡ ತಣ್ಣಗಾಗುತ್ತೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಒಂದು ಟೈಮ್ ಬದಲಾಗ್ತಾ ಇದೆ. ಒಂದು ಎಂಪ್ರೆಸ್ ಆಗಿ, ಒಂದು ಎಂಪರರ್ ಆಗಿ ನೀವು ಬದಲಾಗ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮನ್ನು ಒಂದು ರಕ್ಷಿಸುವಂತ, ಪ್ರೀತಿಸುವಂತ ವ್ಯಕ್ತಿ ನಿಮ್ಗೆ ಸಿಗ್ತಾ ಇದ್ದಾರೆ. ನಿಮ್ಗೆ ಯಾರಾದ್ರೂ ಒಂದು ಪ್ರಪೋಸ್ ಮಾಡ್ಬೋದು, ಮೆಸೇಜ್ ಬರ್ಬೋದು. ಇದನ್ನ ನಿಮ್ಗೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಒಂದು ಹಠಾತ್ ಅಂತ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ, ನಿಮ್ಮ ಒಂದು ನೋಡಿ ಇಲ್ಲಿ ಆತ್ಮ ನಿಮ್ಮಲ್ಲಿ ಒಂದು ಸಾಕ್ಷಾತ್ಕಾರ ಆಗುತ್ತೆ. ಯಾರಾದ್ರೂ ಒಂದು ಆಧ್ಯಾತ್ಮಿಕವಾಗಿ ನೀವು ಈಗ ಪ್ರಾರಂಭ ಮಾಡಿದ್ರೆ ನಿಮ್ಗೆ ಒಂದು ಆ ಜ್ಞಾನ, ಒಂದು ಅರಿವು ನಿಮ್ಗೆ ತಿಳಿತಾ ಇದೆ. ನಿಮ್ಮ ಒಂದು ಇಂಟ್ಯೂಷನ್ನ ನೀವು ಬಲ ಮಾಡ್ಕೊಳ್ಳಿ. ನಿಮ್ಮ ಒಂದು ಇಂಟ್ಯೂಷನ್ ಮಾತನ್ನ ನೀವು ಕೇಳಿಸ್ಕೊಳ್ಳಿ. ಅದು ನಿಮಗೆ ನಿಮ್ಮ ಸರಿ ತಪ್ಪನ್ನ ಅದೇ ನಿಮಗೆ ತಿಳಿಸುತ್ತೆ ಅನ್ನೋದು ನೋಡಿ ಇಲ್ಲಿ ಏನ್ ಬಂದಿತ್ತು. ನಿಮ್ಮ ಇಂಟ್ಯೂಷನ್ ನೀವು ನಂಬಿ ಅದು ನಿಮ್ಮ ಒಂದು ಯಾವುದೇ ಒಂದು ಪ್ರಾಬ್ಲಮ್, ಏನೇ ಒಂದು ಕ್ವೆಶನ್ಗೆ ಆನ್ಸರ್ ತಿಳ್ಕೊಬೇಕಂದ್ರೆ ಅದು ನಿಮ್ಗೆ ಆ ಒಂದು ಕ್ವೆಶನ್ಗೆ ಆನ್ಸರ್ ನಿಮ್ಗೆ ದೊರೆಯುತ್ತೆ ಅನ್ನೋದು. ಈ ಹುಣ್ಣಿಮೆಯಲ್ಲಿ ನಿಮ್ಗೆ ಹೆಚ್ಚು ಒಂದು ಭಾವನಾತ್ಮಕವಾಗಿ ಒಂದು ಕರುಣೆ, ಪ್ರೀತಿ ಇದೆಲ್ಲ ಉಕ್ಕಿ ಹರಿಯುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಫುಲ್ ಮೂನ್. ಥ್ಯಾಂಕ್ ಯು ಯಾರೆಲ್ಲ ಈ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ. ನಿಮ್ಮ ಒಂದು ಒಳಕಣ್ಣು, ನಿಮ್ಮ ಒಂದು ಜ್ಞಾನ ಸ್ಟ್ರೆಂತ್ ಬರ್ತಾ ಇದೆ. ಆ ಅರಿವು, ಆ ಇಂಟ್ಯೂಷನ್ ಪವರ್ ನಿಮ್ಗೆ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.